ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಮಾಮ ರಾಣಿನ ಕರ್ಕೊಂಡು ಅಂಗಡಿಗೆ ಬಂದಿರ್ತಾನೆ. ಪಾಪ ರಾಣಿ ಕಾಲಲ್ಲಿ ಚಪ್ಪಲಿ ಇಲ್ದ ಕಾರಣ ಚಪ್ಪಲಿ ಮತ್ತು ಶೂನ ಕೊಡಿಸ್ತಾ ಇರ್ತಾನೆ. ಆಗ ರಾಣಿ, ಮಾಮ ಚಪ್ಪಲಿ ಏನ್ ಬೇಡ ಮಾಮ, ಶೂ ಒಂದೇ ಕೊಡಿಸು ಅಂತ ಹೇಳ್ತಾಳೆ. ಆಗ ಮಾಮ, ಹಾಗೇನಾದ್ರು ಮಾಡಿದ್ರೆ ನಾನು ಮನೆವರೆಗೂ ನಾನು ಬರಿಗಾಲಲ್ಲೇ ಬರ್ಬೇಕು ನೋಡು ಅಂತ ಹೇಳ್ತಾನೆ. ಯಾಕೆ ಮಾಮ ಆತರ ಹೇಳ್ತಾ ಇದೀಯಾ ಅಂತ ರಾಣಿ ಕೇಳಿದಾಗ, ಹಾಗಲ್ಲಮ್ಮ, ನನ್ ಚಪ್ಲಿನ ನೀನ್ ಹಾಕೊಂಡಿದೀಯಲ್ಲ ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ನೀನು ದುಡ್ಡಿನ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಹೇಗಾದ್ರೂ ಮಾಡಿ ನಿನ್ಗೆ ಚಪ್ಲಿ ಮತ್ತು ಶೂನ ಕೊಡಿಸ್ತೀನಿ ಅಂತ ಹೇಳ್ತಾನೆ. ರಾಣಿಗೆ ಚಪ್ಲಿ ಮತ್ತು ಶೂನ ಕೊಡಿಸ್ಕೊಂಡು ಈ ಕಡೆ ಜ್ಯುವೆಲರಿ ಅಂಗಡಿಗೆ ಬರ್ತಾನೆ. ಆ ಜ್ಯುವೆಲರಿ ಅಂಗಡಿಗೆ ಬಂದು ಒಂದ್ ಜೊತೆ ಚೈನ್ ತೋರಿಸಿ ಅಂತ ಕೇಳ್ತಾನೆ. ಆ ಅಂಗಡಿಯವನು ಯಾರ್ ಸೈಜು ಅಂತ ಹೇಳಿದಾಗ, ಈ ಪುಟ್ಟ ಹುಡುಗಿ ಸೈಜ್ ತೋರಿಸಿ ಅಂತ ಹೇಳ್ತಾನೆ. ಅದಕ್ಕೆ ರಾಣಿ, ಮಾಮ ಯಾಕೆ ಮಾಮ, ಚೈನೆಲ್ಲ ನನಗ್ ಬೇಡ, ಅತ್ತೆ ನೋಡಿದ್ರೆ ಬೈತಾರೆ, ನನ್ಗೋಸ್ಕರ ಯಾಕೆ ನೀವು ಬೇಯಿಸ್ಕೋತೀರಾ, ಬೇಡ ಮಾಮ, ಇವಾಗ ಚಪ್ಪಲಿ ಒಂದು ಕೊಡ್ಸಿದ್ಯಲ್ಲ ಸಾಕ್ ಬಿಡು ಅಂತ ಹೇಳ್ತಾಳೆ. ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ಸುಮ್ಮನೆ ಇರು ನೀನು ಅಂತ ಹೇಳಿ ಒಂದ್ ಜೊತೆ ಚೈನ್ನ ರಾಣಿಗೆ ಕೊಡಿಸ್ತಾನೆ. ಆಗ ರಾಣಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಬಾಲ ತೇಜನ್ ಹತ್ರ ಮಾತಾಡ್ತಾ ಇರ್ತಾನೆ. ಆಗ ತೇಜು, ಅಲ್ಲ ಬಾಲಮಮ್ಮ, ನೀನ್ ಅವಾಗ್ಲಿಂದ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ನೋಡಿದ್ರೆ ನನ್ನ ಮಗ ಅಂತ ಹೇಳ್ತೀಯಾ, ಆದ್ರೆ ನೀನು ಇವತ್ತು ಬಂದಿದೀಯಾ ನನ್ನ ಮೀಟ್ ಮಾಡೋಕೆ. ನಾನು ಇಷ್ಟು ದಿನ ಹಾಸ್ಟೆಲ್ನಲ್ಲಿ ಇದ್ದೆ, ಆದ್ರೆ ಒಂದ್ ದಿವ್ಸನಾದ್ರೂ ನಂಗೆ ಫೋನ್ ಮಾಡಿದೀಯಾ, ಹೋಗ್ಲಿ ನಾನು ಮಾತಾಡ್ಸಕ್ಕೆ ಅಂತ ಬಂದಿದೀಯಾ ನೀನು, ನಿನ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಹೋಗು ಮಾಮ ಅಂತ ಬೈತಾ ಇರ್ತಾನೆ. ಆಗ ಬಾಲ, ಹಾಗಲ್ಲ ಚಿಕ್ಕ ಬಾಸ್, ಅದು ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ, ಇನ್ಮುಂದೆ ಆ ಥರ ಆಗಲ್ಲ, ನಿಮ್ ಬರ್ತಡೇ ಇದೆಯಲ್ಲ ಅದಕ್ಕೆ ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾನೆ. ಗಿಫ್ಟಾ, ಏನದು ಅಂತ ಕೇಳಿದಾಗ, ಅದು ಅಂತ ಹೇಳ್ತಾ ಜೇಬಲ್ಲಿರೋ ಬುಗುರಿನ ತೆಗೆದು ತೋರಿಸ್ತಾನೆ. ಇದೇ ನನ್ನ ಪುಟ್ಟ ಗಿಫ್ಟ್, ಹೇಗಿದೆ ಅಂತ ಕೇಳಿದಾಗ, ಓ ಮಮ್ಮ, ತುಂಬಾನೇ ಚೆನ್ನಾಗಿದೆ, ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿದಾಗ, ಅದು ಹಾಗಲ್ಲ ಚಿಕ್ಕ ಬಾಸು, ನಿನ್ನ ಹತ್ರ ಇರೋ ಈ ಕಾಸ್ಟ್ಲಿ ಗಿಫ್ಟ್ ಅಲ್ಲಿ ಇದೇ ನಿಂಗೆ ಇಷ್ಟ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀವು ಇದನ್ನ ಇಷ್ಟವಾದಿ ಆಯ್ತು ಅಂತ ಹೇಳಿದ್ರಲ್ಲ, ನನಗಂತೂ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾನೆ. ಹಾಗಲ್ಲ ಮಮ್ಮ, ಅಪ್ಪ ನನಗೆ ತುಂಬಾನೇ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಡ್ಬೋದು, ಆದ್ರೆ ಅವರು ಯಾವತ್ತೂ ನನ್ನ ಜೊತೆಗೆ ಇರ್ತಾರಾ, ನನ್ನ ಜೊತೆಗೆ ಏನಾದ್ರು ಮಾತಾಡ್ತಾರಾ, ಇಲ್ವಲ್ಲ, ನೀ ನನ್ನ ಜೊತೆಗೆ ಇರ್ತೀಯಾ, ನೀನಂದ್ರೆ ನಂಗೆ ತುಂಬಾನೇ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ವರ್ದ, ಬಾಲ ಬಾಯ್ಲಿ, ನಿನ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ. ಅದು ಚಿಕ್ಕ ಪಾಸು ಅಂತ ಹೇಳ್ತಾ ಇರುವಾಗ, ಬಾ ನಿಮ್ಮಿಬ್ಬರದು ಮಾತುಕತೆ ಮುಗ್ದಿದ್ರೆ ಬಾಯ್ಲಿ, ನನ್ನ ಜೊತೆ ನನ್ನ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ. ಸರಿ ಆಯ್ತು ಚಿಕ್ಕ ಪಾಸು, ಬರ್ತೀನಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ವರ್ದ ಬಾಲನ ಹತ್ರ ಮಾತಾಡ್ತಾ, ಬಾಲ, ಸಿಟಿಯಲ್ಲಿ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆದರೆ ನಾನು ಹೋಗೋಕ್ಕಾಗಲ್ಲ, ನನ್ನ ಬದಲಾಗಿ ನೀನು ಹೋಗಿ ಆ ಕೆಲಸನ ಮಾಡು, ನಾಳೆ ಬೆಳಗ್ಗೆನೆ ಹೊರಡಬೇಕು ಅಂತ ಹೇಳ್ತಾ ಮನಸ್ಸಲ್ಲೇ ಇವನ ಹೇಗಾದ್ರೂ ಮಾಡಿ ಇಲ್ಲಿಂದ ಬೇಗ ಸಾಕಾಕ್ಬೇಕು ಅಂತ ಹೇಳ್ತಾ, ಹೋಗು ಬೆಳಗ್ಗೆ ಬೇಗನೆ ಹೋಗ್ಬೇಕು, ಹೋಗಿ ಮಲ್ಕೋ ಅಂತ ಹೇಳ್ತಾ ಇರ್ತಾನೆ. ಅದು ಬಾಸು, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಾಗ, ಅದನ್ನೆಲ್ಲ ನಾಳೆ ನೋಡ್ಕೊಂಡ್ರೆ ಆಯ್ತು, ಇವಾಗ ಸದ್ಯಕ್ಕೆ ಹೋಗಿ ಮಲ್ಕೋ, ನನ್ಗೂ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಬಾಲ, ಅಲ್ಲ, ಈ ವರದ ಬಾಸ್ಗೆ ನಿಜ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಆಗ್ತಾನೆ ಇಲ್ಲಲ್ಲ, ಆ ಕಾವೇರಿ ಅವ್ರ ಅಣ್ಣನ ವಿಷಯ ಹೇಳ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಏನೂ ಆಗ್ತಾನೆ ಇಲ್ಲಲ್ಲ, ಏನ್ ಮಾಡ್ಬೇಕು ಏನೋ, ನನಗೊಂದು ತಲೆ ಕೆಟ್ಟೋಗಿದೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಚಂದು ಬಾಗ್ಲ ಹತ್ರನೇ ನೋಡ್ತಾ ಇರ್ತಾನೆ. ಆಗ ಸರಳ, ಏನೋ ಬರೀ ಬಾಗ್ಲನ್ನೇ ನೋಡ್ತಾ ಇದೀಯಾ, ಏನಾಯ್ತು ನಿನಗೆ ಅಂತ ಕೇಳಿದಾಗ, ಅದು ಹಾಗಲ್ಲಮ್ಮ, ರಾಣಿ ಮತ್ತು ಅಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಬರೀ ಅದೇನೋ ನಿಂಗೆ ಚಿಂತೆ, ಅದನ್ನ ಬಿಟ್ರೆ ಬೇರೆ ಏನಿಲ್ವಾ, ಓದು ಮುಂಚೆ ಅಂತ ಬೈತಾರೆ. ಅದೇ ಟೈಮಿಗೆ ಸತ್ಯ ಮನೆಗೆ ಬರ್ತಾನೆ. ಆಗ ಸರಳ, ಏನ್ರಿ ಎಲ್ಲಿಗೆ ಹೋಗಿದ್ರಿ, ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ನೀವು, ಅಲ್ಲ ನಂಗೆ ಎಷ್ಟು ಚಿಂತೆ ಆಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರ ನೀವು ಅಂತ ಕೇಳಿದಾಗ, ಅದು ಹಾಗಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು ಇವತ್ತು ಅಂತ ಹೇಳ್ತಾನೆ. ಆಗ ಸರಳ ರಾಣಿನ ನೋಡಿ, ಏನಿದು ಕೈಯಲ್ಲಿ ಅಂತ ಹೇಳಿದಾಗ, ಇದನ್ನ ನೀವು ನೋಡಿ ಅಂತ ರಾಣಿ ಅವಳ ಕೈಗೆ ಬ್ಯಾಗ್ನ ಕೊಡ್ತಾಳೆ. ಆ ಬ್ಯಾಗಲ್ಲಿ ಸ್ಕೂಲ್ ಬ್ಯಾಗ್ ಇರುತ್ತೆ. ಇದನ್ನ ನೋಡಿ, ಅಯ್ಯೋಯ್ಯೋ, ಇದೊಂದು ಚಿಕ್ಕ ಬ್ಯಾಗ್ಗೆ 1,500ನಾ, ಮುಗೀತು ಕತೆ, ನಿಮ್ಮ ಅಮ್ಮನ ಚೆನ್ನಾಗಿ ಬೋಳಿಸ್ತಾ ಇದ್ದೀ ಕಣೆ, ಬರೋ ದುಡ್ಡನ್ನ ನಿನಗೆ ಸುರಿದ್ರೆ ಮುಗೀತು, ನಾನು ನನ್ನ ಮಕ್ಕಳು ಆಯ್ಕೊಂಡ್ ತಿನ್ಬೇಕು ಅಂತ ಹೇಳ್ತಾಳೆ. ಆಗ ರಾಣಿ, ಯಾಕತ್ತೆ ಆಯ್ಕೊಂಡ್ ತಿನ್ಬೇಕು, ಅಡಿಗೆ ಮನೆ ಇದೆ ಅಲ್ವಾ, ಅಲ್ಲೇ ಎಲ್ಲ ಬಯಸ್ಕೊಂಡು ತಿಂದ್ರೆ ಆಗೋಯ್ತು ಅಂತ ಹೇಳ್ತಾಳೆ. ನಿನ್ ಜೊತೆ ಮಾತಾಡ್ತೀನಲ್ಲ, ನನ್ ಕರ್ಮ ಕಣೆ ಅಂತ ಹೇಳ್ತಾಳೆ. ಆಗ ರಾಣಿ, ಸರಿ ಅತ್ತೆ ಅಂತ ಒಳಗಡೆ ಹೋಗ್ತಾ ಇರ್ತಾಳೆ. ಆಗ ರಾಣಿ ಕಾಲ್ಗೆಜ್ಜೆ ಸೌಂಡು ಸರಳನ್ ಕಿವಿಗೆ ಕೇಳುತ್ತೆ. ನಿಂತ್ಕೋ ಇಲ್ಲಿ ಅಂತ ಹೇಳಿ ಕಾಲ್ನ ಹತ್ರ ಹೋಗ್ತಾಳೆ. ಆಗ ರಾಣಿ, ಅಯ್ಯಯ್ಯೋ ಅತ್ತೆ, ಏನ್ ಮಾಡ್ತಾ ಇದ್ದೀರಾ, ದೊಡ್ಡವರು ಸಣ್ಣ ಮಕ್ಕಳ ಕಾಲ್ನ ಮುಟ್ಟಬಾರ್ದು ಅತ್ತೆ ಅಂತ ಹೇಳಿದಾಗ, ಮುಚ್ಚೆ ಬಾಯಿ ಸಾಕು
ಅಂತ ಹೇಳ್ತಾ ಕಾಲಲ್ಲಿರೋ ಚೈನ್ನ ನೋಡ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಬಂದಿದೆ ನಿಮ್ಮ ಮಾವನ್ಗೆ, ಬೆಳ್ಳಿ ರೇಟ್ ನೋಡಿದ್ರೆ ಗಗನಕ್ಕೆ ಹೋಗಿದೆ, ಅಂಥದ್ರಲ್ಲಿ ನೀನು ಚೈನ್ ಬೇರೆ ತಂದು ಕೊಟ್ಟಿದ್ದಾರಾ? ಮುಗೀತು ಕತೆ, ಇನ್ನೇನೇನು ಮಾಡ್ತೀಯೋ ಗೊತ್ತಿಲ್ಲ, ನಿಮ್ಮ ಮಾವನ ತಲೆನ ಕೆಡಿಸ್ಬಿಟ್ಟಿದೆ ಕಣೆ ನೀನು ಅಂತ ಬೈಯೋಕೆ ಶುರು ಮಾಡ್ತಾಳೆ. ಆದರೆ ರಾಣಿ ಏನೂ ಆಗೇ ಇಲ್ಲ ಅನ್ನೋ ಥರ ಒಳಗಡೆ ಹೋಗ್ತಾಳೆ. ಆಕೆ ಹಿಂದೆ ಹಿಂದೆ ಚಂದು ಕೂಡ ಒಳಗಡೆ ಹೋಗ್ತಾನೆ. ಈ ಕಡೆ ರಘು ಸರಳ ಗುಣಗ್ತಾ ಇನ್ನೇನೇನು ನೋಡ್ಬೇಕೋ ಏನೋ, ನನ್ನ ಕರ್ಮ ಕರ್ಮ ಅನ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ಲೋಹಿತಾ, ಈ ಜೈಲ್ ರಾಣಿನ ನಾನು ಸುಮ್ಮನೆ ಮಾತ್ರ ಬಿಡಲ್ಲ, ಇವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಮನ್ಸಲ್ಲೇ ಸ್ಕೆಚ್ ಆಗ್ತಾ ಇರ್ತಾಳೆ. ಈ ಕಡೆ ಜೈಲಲ್ಲಿ ಕಾವೇರಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಪಾಪ ಕಾವೇರಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಆಗ ಎಲ್ಲರೂ ಅವಳ ಹತ್ರ ನಿಂತ್ಕೊಂಡು ಏನಾಗಿದೆ ಅಂತ ಸೌಪರ್ಣಿಕಾ ಮ್ಯಾಮು ಡಾಕ್ಟರ್ನ ಕೇಳ್ತಾಳೆ. ಇಲ್ಲ ಮ್ಯಾಮ್, ರಾತ್ರಿ ಇಡೀ ಅವಳು ರಾಣಿ ರಾಣಿ ಅಂತ ಕನ್ವರ್ಸ್ತಾ ಇದ್ಲು, ಬ್ಲಡ್ ತುಂಬಾನೇ ಹೋಗಿದೆಯಲ್ವಾ, ಅದಕ್ಕೆ ತುಂಬಾನೇ ವೀಕ್ ಆಗಿದ್ದಾಳೆ ಅಂತ ಹೇಳ್ತಾಳೆ. ಹೌದಾ? ಅಲ್ಲ, ಇನ್ನೊಂದು ವಿಷಯ ನಂಗೆ ಅರ್ಥ ಆಗ್ತಾ ಇಲ್ಲ, ಈ ಕಾಂಚನನ್ನ ನೋಡಿ ಈ ಕಾವೇರಿ ಯಾಕೆ ಭಯ ಪಡ್ಕೋತಾಳೆ? ಇವರಿಬ್ಬರ ನಡುವೆ ಏನಿದೆ ಅಂತ ಅನ್ಕೊಂಡು CCTV ಫುಟೇಜ್ನ ಚೆಕ್ ಮಾಡೋಕ್ಕೆ ನೋಡ್ತಾಳೆ. ಅಲ್ಲ, ಅವತ್ತು ಕಾವೇರಿ ಈ ಫುಟೇಜ್ ನೋಡಿ ಯಾಕೆ ಭಯ ಪಟ್ಕೊಂಡ್ಲು ಅಂತ ಅದನ್ನೇ ವಾಪಸ್ ರಿವೈಂಡ್ ಮಾಡಿಕೊಂಡು ನೋಡೋಕೆ ಶುರು ಮಾಡ್ತಾಳೆ. ಅಂದರೆ ರಾಣಿ ಬಗ್ಗೆ ಅವಳಿಗೆ ಕಾಂಚನ ಮೇಲೆ ಡೌಟ್ ಇದೆ, ಕಾಂಚನ ಏನು ಮಾಡ್ತಾಳೋ ಅಂತ ಅವಳಿಗೆ ಭಯ ಇದೆ. ಅಂದರೆ ಇಬ್ಬರಿಗೂ ಏನೋ ಲಿಂಕ್ ಇದೆ, ಇದನ್ನ ನಾನು ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಲೇಬೇಕು. ಈ ಕಾಂಚನ ಪದೇ ಪದೇ ಯಾಕೆ ಅವಳಿಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಸೌಪರ್ಣಿಕಾ ಮ್ಯಾಮು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಈ ಕಡೆ ಸ್ಕೂಲ್ಗೆ ಹೋಗೋಕೆ ಚಂದು ರೆಡಿಯಾಗಿ ಹೋಗ್ತಾ ಇರ್ತಾನೆ. ಆದ್ರೆ ಲೋಹಿತಾ ಒಳಗಡೆಯಿಂದ ಬಂದು ಕೆಮ್ಕೊಂಡು ಬರ್ತಾಳೆ. ಯಾಕೆ ಲೋಹಿತಾ ಕೆಮ್ತಾ ಇದೆಯಾ ಅಂತ ಕೇಳಿದಾಗ, ಅಮ್ಮ ರಾತ್ರಿ ಇಡೀ ಕೆಮ್ಮು, ನೆಗಡಿ, ಮೈಕೈ ಸುಸ್ತು, ಜ್ವರ ಅಮ್ಮ, ನೋಡು ನನ್ನ ಕಣ್ಣು ಯಾವ ಥರ ಕೆಂಪಗಾಗಿದೆ, ಗಂಟ್ಲೆಲ್ಲ ಊದ್ಕೊಂಡಿದೆ ಅಂತ ಹೇಳಿದಾಗ, ಏನೇ ನನಗೇನೋ ಹಾಗೆ ಅನಿಸ್ತಾನೆ ಇಲ್ಲ, ದಿನ ನೀನು ಹೇಗಿರ್ತಾ ಇದೆಯೋ ಹಾಗೆ ಕಾಣಿಸ್ತಾ ಇದೀಯ ಕಣೆ ಅಂತ ಸರಳ ಹೇಳ್ತಾಳೆ. ಏನಮ್ಮ ನೀನು ಹೀಗೆ ಹೇಳ್ತಾ ಇದೀಯಾ, ನನ್ನ ಕಣ್ಣು ನೋಡು, ನನ್ನ ಮುಟ್ ನೋಡು ಅಂತ ಹೇಳಿದಾಗ ಸರಳ ಲೋಹಿತನ ಮುಟ್ ನೋಡಿ, ನನಗೇನಪ್ಪ ಜ್ವರ ಬಂದಿಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸತ್ಯ ಬಂದು, ಹೋಗ್ಲಿ ಬಿಡು, ಅವಳಿಗೆ ಯಾಕೋ ಹುಷಾರಿಲ್ಲ ಅಂತ ಅವಳು ಹೇಳ್ತಾ ಇದ್ದಾಳಲ್ಲ, ಕಡಿಮೆ ಆಗಿಲ್ಲ ಅಂದ್ರೆ ಸಾಯಂಕಾಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ, ಇವತ್ತು ಒಂದಿನ ಅವಳು ಮನೇಲೇ ಇರ್ಲಿ ಅಂತ ಅನ್ಕೊಂಡು ಚಂದನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಲೋಹಿತಾ ರಾಣಿನ ನೋಡಿ ಸ್ಮೈಲ್ ಮಾಡ್ತಾಳೆ. ರಾಣಿಗಂತೂ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನ್ ಇವಳು ನನ್ನೇ ನೋಡ್ತಾ ಇದ್ದಾಳ, ಇನ್ನು ಬೇರೆ ಯಾರು ನೋಡ್ತಾ ಇದ್ದಾಳ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಆಗ ಲೋಹಿತಾ, ಏ ದಡ್ಡಿ, ನಾನು ನಿನ್ನೆ ನೋಡಿ ಸ್ಮೈಲ್ ಮಾಡಿದ್ದು, ಆ ಕಡೆ ಈ ಕಡೆ ಏನಕ್ಕೆ ನೋಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಕಾಂಚನ ವರ್ಧನ ಮೀಟ್ ಮಾಡೋಕೆ ಅವನ ಮನೆಗೆ ಹೋಗಿರ್ತಾಳೆ. ಆದ್ರೆ ಗೇಟ್ ಅಲ್ಲಿ ವಾಚ್ಮ್ಯಾನು ಬಿಡ್ತಾನೆ ಇರೋದಿಲ್ಲ. ಏಯ್ ಬಿಡ್ತೀವೋ ಇಲ್ಲೋ, ಅವ್ರು ನಂಗೆ ಪರಿಚಯ ಅಂತ ಹೇಳಿದಾಗ, ಹಾಗೇನಿಲ್ಲ ಮೇಡಮ್, ನಾವು ಬಿಡಕ್ ಆಗಲ್ಲ, ನೀವು ಹೊರಡಿ ಆಚೆ ಅಂತ ಜೋರಾಗಿ ಬೈತಾ ಇರ್ತಾನೆ. ಅದೇ ಟೈಮಿಗೆ ವರ್ಧ ಯಾರದು ಅಂತ ಜೋರಾಗಿ ಕೇಳ್ತಾನೆ. ಸರ್, ಸರ್ ಕಾಂಚನ, ನನ್ನ ಹೆಸರನ್ನ ನೀವು ಮರ್ತಿರ್ಬೋದು, ಆದ್ರೆ ಕಾವೇರಿ ಅನ್ನೋ ಹೆಸರನ್ನ ನೀವು ಮರೆಯೋಕೆ ಸಾಧ್ಯನೇ ಇಲ್ವಲ್ಲ ಅಂತ ಹೇಳೇ ಬಿಡ್ತಾನೆ. ಆಗ ವರ್ಧನ್ಗೆ ಶಾಕ್ ಆಗತ್ತೆ. ಆಗ ಕಾಂಚನ, ಏನ್ ಸರ್ ಅಷ್ಟು ಬೇಗ ಮರ್ತ್ಬಿಟ್ರೆ ನನ್ನ ಅಂತ ವರ್ಧನ್ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ಈ ಕಡೆ ಜೈಲಲ್ಲಿ ಕಾವೇರಿಗೆ ಶಾಕ್ ಆಗ್ತಾ ಇರುತ್ತೆ. ರಾಣಿ ರಾಣಿ ಅಂತ ಪದೇ ಪದೇ ಎದ್ದು ನೋಡ್ತಾ ಇರ್ತಾಳೆ. ಆಗ ಏನಾಯ್ತು ಅಂತ ಅಲ್ಲಿರೋ ಮೇಡಮ್ ಕೇಳ್ತಾ ಇರ್ತಾಳೆ. ಆಗ ಕಾವೇರಿ, ನಾನು ಸೌಪರ್ಣಿಕಾ ಮ್ಯಾಮ್ನ ನಾನು ನೋಡ್ಬೇಕು. ಹೌದು, ಕಾಂಚನ ಎಲ್ಲಿ ಅಂತ ಕೇಳಿದಾಗ, ಅವರು 1 ವಾರ ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಕಾವೇರಿಗೆ ತುಂಬಾನೇ ಶಾಕ್ ಆಗುತ್ತೆ. ಅಯ್ಯೋ, ಏನಾಗುತ್ತೋ ಏನೋ, ಮೊದ್ಲು ನಾನು ಮೇಡಮ್ನ ಮೀಟ್ ಮಾಡ್ಬೇಕು ಅಂತ ತನಗೆ ಹಾಕಿರೋ ಸಲಹೆನ ಕಿತ್ತು ಬಿಸಾಕಿ ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಈ ಕಡೆ ಎಲ್ರು ಹೊರಗಡೆ ಹೋದ್ಮೇಲೆ ರಾಣಿ ಕುಂಟೆವಿಲೆ ಆಡ್ತಾ ಇರ್ತಾಳೆ. ಅದನ್ನ ನೋಡಿ ಲೋಹಿತಾ, ಏ ರಾಣಿ, ನಾನು ನಿನ್ ಜೊತೆ ಆಟಕ್ಕೆ ಬರ್ಲಾ ಅಂತ ಕೇಳ್ತಾಳೆ. ಅಯ್ಯೋಯ್ಯೋ ಬೇಡ ರೋಹಿತಾ, ಮೊದ್ಲೇ ನಿಮ್ಗೆ ಹುಷಾರಿಲ್ಲ, ಅತ್ತೆ ನೋಡಿದ್ರೆ ಬೈತಾರ ಅಷ್ಟೇ ಅಂತ ಹೇಳ್ತಾಳೆ. ಅಯ್ಯೋ, ಅವ್ರೇನು ಬೈಯಲ್ಲ, ನಾನೇ ಆಟಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಆಯ್ತಪ್ಪ. ಅಲ್ಲ ರಾಣಿ, ಚಂದನ್ ಮಾತ್ರ ಮಾತಾಡ್ತೀಯಾ, ಅವ್ನ್ ಮಾತ್ರ ಫ್ರೆಂಡ್ ಮಾಡ್ಕೊಂಡಿದ್ಯಾ, ಯಾಕೆ ನಾನು ಅಷ್ಟೊಂದು ಕೆಟ್ಟೋಳ, ನನ್ನ ಜೊತೆ ನೀನು ಫ್ರೆಂಡ್ಶಿಪ್ ಮಾಡಲ್ವಾ ಅಂತ ಲೋಹಿತಾ ಕೇಳ್ತಾಳೆ. ಅದು ಹಾಗಲ್ಲ ಅಂತ ಕನ್ಫ್ಯೂಸಲ್ಲೇ ನಿಂತ್ಕೋತಾಳೆ ರಾಣಿ. ಆಗ ಲೋಹಿತಾ, ನಾನು ನಿನ್ನ ಫ್ರೆಂಡ್ಸ್ ಆಗೋಣವಾ, ನಾನು ನಿನ್ನ ಜೊತೆ ಆಟಕ್ಕೆ ಬರ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಆಗ್ತಾರೆ. ಅದೇ ಟೈಮಿಗೆ ಸರಳ ಒಳಗಡೆಯಿಂದ ಸತನ್ಗೆ ಊಟ ಕೊಡೋಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ಲೋಹಿತನ ನೋಡಿ, ಏ ಲೋಹಿತಾ, ಹೋಗಿ ಮಲ್ಕೋಬಾರ್ದಾ, ನಿಂಗೆ ಹುಷಾರಿಲ್ಲ ತಾನೆ ಅಂತ ಹೇಳ್ತಾ ಇರುವಾಗ, ಅತ್ತೆ ಇಲ್ಲಿ ನನಗೆ ಕೊಡಿ, ನಾನು ಹೋಗಿ ಮಾಮನ್ಗೆ ಊಟ ಕೊಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಅಯ್ಯಯ್ಯೋ ಬೇಡಮ್ಮ, ನಿನ್ನ ಹತ್ರ ಕೊಟ್ಟು ಕಳ್ಸಿದ್ರೆ ನಿಮ್ಮ ಮಾಮ ಆಮೇಲೆ ನನ್ ಬೈತಾರ ಅಷ್ಟೇ, ಯಾಕೆ ಬೇಕು ನನಗೆ, ಮೊದಲೇ ನೀನು ಓದಿ ಉದ್ಧಾರ ಆಗಿ ದೊಡ್ಡ ವ್ಯಕ್ತಿ ಆಗ್ಬೇಕಲ್ವಾ, ಬೇಡಮ್ಮ ನಾನು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಣಿ, ಹಾಗೇನಿಲ್ಲ ಅತ್ತೆ, ಕೊಡಿ ನಾನು ಹೋಗಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಕ್ಯಾರಿಯರ್ನ ಇಸ್ಕೊಂಡು
ಕೊಡಕ್ಕೆ ಅಂತ ಹೋಗ್ತಾಳೆ. ಸಳ್ಳ ಒಳಗಡೆ ಹೋದ್ಮೇಲೆ ರಾಣಿ ಹಿಂದ್ಗಡೆ ಲೋಹಿತಾನ ಓಡೋಡಿ ಹೋಗ್ತಾ ಇರ್ತಾಳೆ. ಏ ರಾಣಿ ನಿಂತ್ಕೊಳ್ಳೆ, ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯಯ್ಯೋ ಲೋಹಿತಾ, ನೀನ್ ಯಾಕೆ ಹಿಂದೆ ಬಂದಿದೀಯಾ? ನೀನ್ ಮನೆಗೆ ಹೋಗು, ನೀನು ಮೊದ್ಲೇ ಹುಷಾರಿಲ್ಲ, ಅತ್ತೆ ಗೊತ್ತಾದ್ರೆ ಬೈತಾರೆ, ಬೇಡ ಬೇಡ ನೀನ್ ಹೋಗು ಅಂತ ಹೇಳ್ತಾ ಇರ್ತಾಳೆ. ಹಾಗೇನಿಲ್ಲ, ನಾನೇ ನಿನ್ ಜೊತೆ ಬಂದೆ ಅಂತ ಅಂದ್ರೆ ಅಮ್ಮ ಏನು ಅನ್ನಲ್ಲ, ನೀನ್ ಸುಮ್ನೆ ಇರು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಗೋಡೆ ಮೇಲೆ ಒಂದ್ ಚಿತ್ರನಲ್ಲಿ ಅಂಟಿಸಿರ್ತಾರೆ. ಆ ಚಿತ್ರದಲ್ಲಿ ಎಲ್ಲಾ ಆಟನೂ ಒಂದೇ ಕಡೆ ಆಡಿಸ್ತಾರೆ ಅಂತ ಬರೆದಿರ್ತಾರೆ. ಅದನ್ನ ನೋಡಿ ಲೋಹಿತಾ, ಇಲ್ಲಿ ನೋಡು, ಇಲ್ಲೆಲ್ಲ ಎಷ್ಟೊಂದು ಆಟ ಎಲ್ಲ ಬಂದಿದಾವೆ, ಇಲ್ಲಿ ಹೋಗಿ ನಾವು ಆಟ ಆಡೋಣವಾ ಅಂತ ಕೇಳ್ತಾಳೆ. ಅಯ್ಯಯ್ಯೋ ಬೇಡಮ್ಮ, ಅಂಥದ್ದೆಲ್ಲ ಮಾಡಿದ್ರೆ ಅತ್ತೆ ಬೈತಾಳೆ, ಮಾಮನೂ ಬೈತಾನೆ, ಇದೆಲ್ಲ ನನಗ್ ಬೇಡ ಅಂತ ಹೇಳ್ತಾಳೆ. ನಿನಗಿದೆಲ್ಲ ಗೊತ್ತಾಗಲ್ಲ, ನಾನು ನಿನಗೆಲ್ಲ ಕಲಿಸ್ತೀನಿ, ಇದನ್ನ ಹೋಗೋಣ ಬಾ ಅಂತ ಕೇಳಿದಾಗ, ಅಯ್ಯಯ್ಯೋ ನಾನು ಹೋಗಿ ಮಾಮನ್ಗೆ ಊಟ ಕೊಟ್ಟು ಬರ್ಬೇಕು ಅಂತ ಹೇಳ್ತಾಳೆ. ಊಟನ ಆಮೇಲೆ ಕೊಟ್ರೆ ಆಯ್ತು, ಬಾ ಇವಾಗ ಹೋಗಿ ನಾವು ಆಟ ಆಡೋಣ ಅಂತ ಲೋಹಿತಾ ಹೇಳ್ತಾ ಇರ್ತಾಳೆ. ಇಲ್ಲಪ್ಪ, ನಾನು ಹೋಗಿ ಮುಂಚೆ ಮಾಮನ್ಗೆ ಊಟ ಕೊಟ್ಟು ಬರ್ತೀನಿ ಅಂತ ರಾಣಿಯಲ್ಲಿಂದ ಹೊರಟೋಗ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿಯವ್ರಿಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.